ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಯೂಶುವಲಿ ಒಂದು 3 ಮಂತ್ಸ್ ಬೇಬಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅದು 3 ಮಂತ್ ಬೇಬಿ, ಅವ್ರ ಅಪ್ಪಾಜಿ ಫಸ್ಟ್ ಬೇಬಿ, ಮಗುನ ಎತ್ಕೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಹೆದರಿಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಯೂಶುವಲಿ ಅವ್ರು ಯಾವಾಗ್ಲೂ ಮಕ್ಕಳನ್ನ ಎತ್ತಿರಲ್ಲ. ಸೊ ಎತ್ತಿರೋದೊಂದು ಟ್ರಿಕ್ ಇದೆ, ಈಸಿ ಟ್ರಿಕ್. ಯಾಕೆ ಎದಿರ್ತಾರೆ ಅದ್ ನಾನು ತೋರಿಸ್ಕೊಡ್ತೀನಿ, ಮಗುನ ಯಾವ ತರ ಎತ್ಕೋಬೇಕಂತ. ಸೊ ಈ ಮಗು ಯಾವ್ದಾದ್ರು ಈ ತರ ಮಲ್ಕೊಂಡಿದ್ರೆ ಯೂಶುವಲಿ ಅದು ನೆಕ್ ಕಂಟ್ರೋಲ್ ಬಂದಿರಲ್ಲ, ಅದಕ್ಕೆ ಎದಿರ್ತಿರ್ತಾರೆ ತಂದೆ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮಗುದು ಹೆಡ್ ಶೋಲ್ಡರ್ ಈ ತರ ಹಿಡಿದ್ರೆ ಒಂದ್ ಕಡೆ ಟರ್ನ್ ಮಾಡಿ 2 ಫಿಂಗರ್ ಮೇಲೆ 2 ಫಿಂಗರ್ ಕೆಳಗಡೆ ಈ ತರ ಇಡ್ಬೇಕು. ಈ ತರ ಇಟ್ಕೊಂಡು ಮಗುನ ನಿಮ್ ಕೈ ಮೇಲೆ ಮಲ್ಸ್ಕೊಂಡ್ಬಿಟ್ರೆ, ಈ ಕಡೆ ಒಂದು ತಂಬು, ಈ 2 ಫಿಂಗರ್ ತಲೆ ನಡೆದಿರುತ್ತೆ, ಇನ್ನು 2 ಫಿಂಗರ್ ಶೋಲ್ಡರ್ ಸಪೋರ್ಟ್ ಮಾಡುತ್ತೆ. ಈ ಎಡಗೈಲೆ ಈ ತರ ಕೆಳಗಡೆ ಹಿಂಗ್ ಇಟ್ಕೊಂಡು ಹಿಂಗ್ ಎತ್ಕೋಬಹುದು. ಸೊ ಈ ತರ ಎತ್ಕೊಂಡ್ರೆ ಮಗುದು ನೆಕ್ ಕೂಡ ಅಲ್ಲಾಡಲ್ಲ, ಸ್ಟೇಬಲ್ ಆಗಿರುತ್ತೆ. ನೀವು ಕಾಲ್ ಹಿಡ್ದಿರ್ತೀರಾ, ಸೊ ಮಗು ಕಾಲ್ ಶೇಕ್ ಮಾಡಿದ್ರು ಕೂಡ ಏನಾಗಲ್ಲ, ಯಾಕಂದ್ರೆ ನೀವು ಪೆಲ್ವಿಸ್ ಹಿಡ್ದಿರ್ತೀರಾ. ಸೊ ಈ ತರ ಮಗುನ ಮೇಲ್ ಹಾಕೊಳೋದು, ಈ ತರ ಹಾಕೊಂಡು ಬರ್ಕ್ ಮಾಡೋದಾರಾಗ್ಲಿ, ಮಗುನ್ ಮಲ್ಸೋದಾದ್ರಾಗ್ಲಿ, ಈ ತರ ಹಿಡ್ಕೊಂಡು ಮಗುನ್ ಮಲ್ಸೋದಾರಾಗ್ಲಿ ಈಸಿಯಾಗಿ ಆಗುತ್ತೆ. एवरीवन, वेलकम टू बेबी केयर विद डॉक्टर नागराज. आज का क्या टॉपिक है बोले तो, यूजुअली फादर लोग बच्चों को उठाना मुश्किल होता है, क्योंकि उसको नेक कंट्रोल नहीं हो सा रहता. तो आज दिखाता हूँ कैसे उठाना बच्चों को. बच्चा ऐसे सीधा सोए से रहते हैं, इसको शोल्डर और हेड पे पकड़ के साइड कर देना. ऐसे 1 फिंगर 2 फिंगर अबो 2 फिंगर नीचे ऐसे रखना. वापस उसको तुम्हारा हाथ में सुलाना. अब सुला दिए, देखो. उसके बाद ये 2 फिंगर इधर, 2 फिंगर इधर, एक थंब हेड को पकड़ना और नीचे 2 फिंगर शोल्डर को टच करना और उसको पेल्विस को पकड़ के ऐसे उठाना. तो उसे उठाने से इसका नेक भी आराम से कंट्रोल में रहता और हाथ पैर हिलाए तो भी गिरता नहीं है. ऐसे ऊपर डालना, ऐसे बर्पिंग करना, उसके बाद ऐसे पकड़ के ऐसे लेना, नीचे डालना, इजी होता. ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಮಗುನ ಯಾವ ತರ ನಾವು ರ್ಯಾಪ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಯೂಶಲಿ ಎಲ್ರಿಗೂ ಡೌಟ್ ಇರುತ್ತೆ, ಮಗುನ ಯಾವ ತರ ರ್ಯಾಪ್ ಮಾಡೋದು ಏನಂತ ಹೇಳಿ. ಯಾವ್ದಾದ್ರು ಒಂದು ಬಟ್ಟೆ, ಈ ಲುಂಗಿ ಆಗ್ಬೋದು, ದೂತ್ರ ಆಗ್ಬೋದು, ಯಾವ್ದಾದ್ರು ಆಗ್ಲಿ ಕಾಟನ್ ಬಟ್ಟೆ ಇರ್ಬೇಕು, ಕಲರ್ ಇರಬಾರ್ದು. ಹಳೆ ಬಟ್ಟೆ ಯೂಸ್ ಮಾಡಿರೋ ಬಟ್ಟೆನ ನೀವು ಹೋಗೋದು ಕ್ಲೀನ್ ಮಾಡಿ ಇಟ್ಟಿದ್ರೆ ಬೆಟರ್. ಸೊ ಬೆಟರ್ ಅಂದ್ರೆ ಪಂಚೆ, ಕಾಟನ್ ಪಂಚೆ. ಈ ತರ ಸ್ಕ್ವೈರ್ ಶೇಪ್ ಕ್ಲಾತ್ ತಗೊಂಡು ಈ ಒಂದ್ ಕಡೆ ಈ ತರ ಫೋಲ್ಡ್ ಮಾಡ್ಕೋಬೇಕು. ತಲೆ ಹತ್ರ ಫೋಲ್ಡ್ ಮಾಡಿದ್ನಲ್ಲ, ಅದೆಷ್ಟು ಅಂದ್ರೆ ಹಿಂಗ್ ಟಚ್ ಮಾಡಿದ್ರೆ ಮಗು ಈ ತರ ಕ್ಯಾಪ್ ತರ ಕವರ್ ಆಗ್ಬೇಕು. ಸೊ ಮಾಡ್ಕೊಂಡು ಈ ಕಡೆ ಒಂದು ಉಳಿದಿರೋ ಬಟ್ಟೆ ಇದನ್ನ ತಗೊಂಡು ಮಗುಗೆ ಹಿಂದೆ ಫುಲ್ ಹಿಂದೆ ಹೋಗಂತ ಹಾಕೋಬೇಕು. ಈಗ ನೋಡಿ, ಇಲ್ಲಿ ಫುಲ್ ಹಿಂದ್ಗಡೆಗೆ ಹೋಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ಕೆಳಗಿರೋ ಬಟ್ಟೆನ ಮೇಲೆ ಫೋಲ್ಡ್ ಮಾಡ್ಬೇಕು. ಈ ತರ ಫೋಲ್ಡ್ ಮಾಡಿ ಆದ್ಮೇಲೆ ಈ ಬಟ್ಟೆ ಈ ತರ ವಾಪಸ್ ಹಿಂಗ್ ಇಟ್ಕೊಂಡು ಈ ಉಳಿದಿರೋ ಬಟ್ಟೆನ ಹಿಂಗ್ ಟರ್ನ್ ಮಾಡಿ ಫುಲ್ ಹಿಂದಕ್ಕೆ ಹಾಕೋಬೇಕು. ಈ ತರ ಹಾಕೊಂಡು ಈಗ ಮಲ್ಸ್ಬಿಟ್ರೆ ಮಗು ಫುಲ್ ಕವರ್ ಆಗಿ ಹಿಂಗೆ ಎತ್ಕೋಬಹುದು. ಹಿಂಗೆ ಎತ್ಕೊಳೋದಾಯ್ತು. ಹಿಂಗ್ ಹಿಡಿದು ಹಾಲು ಕುಡ್ಸ್ಬೇಕಾದ್ರೂ ಕೂಡ ಯಾವಾಗ್ಲೂ ಈ ತರ ಇಟ್ಕೊಂಡು ಹಿಂಗ್ ಹಾಲು ಕುಡ್ಸೋದು, ವಾಪಸ್ ಹಿಂಗೆ. ಸೊ ಎತ್ಕೊಂಡು ಹೋಗೋದು ಎತ್ಕೊಳೋದು ಕೂಡ ಇದೇ ತರನೇ ಈಸಿಯಾಗಿ ಮಾಡೋದು. ಥ್ಯಾಂಕ್ ಯು. आज बच्चों को फोल्ड कैसे करना, कपड़ा से कैसे डालना बोल के मैं सिखाता हूँ. एक स्क्वायर शेप का क्लॉथ लेना, प्रिफरेबली कॉटन क्लॉथ लेना, जैसे लुंगी पंचे बोल के रहता है, उसको लेना. एक साइड पे इतना फोल्ड करना. इतना डालने के बाद ये बच्चों को किधर सुलाना बोले तो, एक फोल्ड किया हुआ क्लॉथ इधर तक आए तो ऐसे कैप जैसे बना सकेगा, ज्यादा नहीं कम नहीं. उसके बाद एक साइड का क्लॉथ को से फोल्ड करना, बच्चों को साइड करके फिर पीछे डाल देना. ठीक है. उसके बाद नीचे वाला कपड़ा उसको फोल्ड करके इधर डालना. उसके बाद जो लेफ्ट साइड का क्लॉथ बचा है उसको ऐसे पकड़ के करके, ये जो एक्स्ट्रा बचा है इसको अंदर ले लेंगे. ऐसे डाल के ऐसे रख. ऐसे रखने से क्या होगा, बच्चा गर्म रहता और इसको उठाना भी इजी है. ये जो फोल्ड किया हुआ क्लॉथ रहता है उसको पकड़ना, इसके उठाना.
ऐसे उठा के लेके जाना, कुछ खाना खिलाना, फीडिंग भी देना, ऐसे डायरेक्ट फीडिंग देना, और लेफ्ट साइड देना बोले तो ऐसे पकड़ के फीडिंग देना, उठाना भी इजी होता। थैंक यू। बच्चों को सोशल स्माइल आना चाहिए 2 महीने में। 2 महीने में सोशल स्माइल आना चाहिए, मतलब बच्चा मम्मी को पापा को देख के हंसना। अगर बच्चा 2 महीना 3 महीना हो गए उसके बाद भी नहीं हंस रहा है तो मतलब वो थोड़ा अबनॉर्मल है, क्या उसको कान का सुनाई के लिए नहीं आ रहा है या एक्टिविटी अच्छा नहीं, उसके लिए डॉक्टर को दिखाना। और पहले 6 महीने 7 महीने में ज्यादा स्ट्रेंजर एंग्जाइटी रहते, हमारे बच्चे किसके पास नहीं जाते बोलते रहते, उसको डरने की जरूरत नहीं है, वो नॉर्मल होता है स्ट्रेंजर। जैसे 8 महीना 9 महीना हो जाता है उसको स्ट्रेंजर एंग्जाइटी खत्म हो जाता है। लोग तो समझते कि ये हमको प्रॉब्लम देने वाला आदमी नहीं है, तो उस लोगों के पास आते ज्यादा लोगों को, उसको तो अच्छा लगता। ಯೂಶಲಿ ಏನಾಗುತ್ತಪ್ಪ ಅಂದ್ರೆ ಈ 2 ತಿಂಗಳ ಮಕ್ಕಳು 2 ತಿಂಗಳ 1.5 ತಿಂಗಳ ಆದ್ಮೇಲೆ ತಾಯಿ ನೋಡಿ ಮಗು ನಗಬೇಕು, 2 ತಿಂಗಳ ಒಳಗಡೆ ನಗಬೇಕು। ನಗ್ತಿದೆ ಅಂದ್ರೆ ಮಗು ಚೆನ್ನಾಗಿದೆ ಅಂತ ಅರ್ಥ, ಮೇ ಬಿ ಬ್ರೈನ್ ಡೆವಲಪ್ಮೆಂಟ್ ಅಥವಾ ಕಿವಿ ಕೇಳ್ತಾ ಇದೆ ಚೆನ್ನಾಗಿದೆ ಅಂತ। 2 ತಿಂಗಳಾಯ್ತು 3 ತಿಂಗಳಾಯ್ತು ತಾಯಿ ನೋಡಿ ನಗ್ತಾ ಇಲ್ಲ ಮಗು, ತಾಯಿ ನೋಡ್ತಾ ಇಲ್ಲಪ್ಪ ಅಂದ್ರೆ ಕಿವಿ ಇಲ್ಲ ಕಣ್ಣಿಂದು ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ಅದು ತೋರಿಸ್ಬೇಕು। ಯೂಶಲಿ ಒಂದು 4 ಮಂತ್ಸ್ 5 ಮಂತ್ಸ್ ಅನ್ನೋದಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಬಂದ್ಬಿಟ್ಟಿರುತ್ತೆ, ಅದು ಯಾರ ಹತ್ರ ಹೋಗಲ್ಲ। ಅದು 8-9 ಮಂತ್ಸ್ ಅನ್ನೋದಿಗೆ ಅದು ಸ್ಟ್ರೇಂಜರ್ ಆಂಗ್ಸೈಟಿ ಹೋಗ್ಬಿಡುತ್ತೆ। ಸೊ 9 ಮಂತ್ಸ್ 10 ಮಂತ್ಸ್ ಅನ್ನೋದಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಹೋಗಿರುತ್ತೆ, ಯಾರ ಹತ್ರ ಹೋಗ್ತಾರೆ, ಆಡ್ತಾರೆ, ಆಕ್ಟಿವಿಟಿ ಎಲ್ಲ ಚೆನ್ನಾಗಿರುತ್ತೆ। ಹಾಯ್ ಎವ್ರಿವನ್, ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್। ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ತಾಯಿ ಕರ್ಕೊಂಡ್ ಬಂದಿದ್ರು ಮಗು ಮಣ್ಣು ತಿಂತದೆ ಇಲ್ಲ ಗೋಡೆಯಲ್ಲಿರೋ ಸುಣ್ಣ ತಿಂತದೆ ಅಂತ। ಸೊ ಮಗು ಹಸುವಾಗಿದೆ ಅಂತ ತಿಂತಿದೆ ಅಂತ ಹೇಳ್ತಿದ್ದಾರೆ, ಬಟ್ ಆತರ ಏನಿಲ್ಲ। ಮಕ್ಕಳಿಗೆ ಯೂಶಲಿ ನ್ಯೂಟ್ರಿಷನ್ಸ್ ಕಡಿಮೆ ಇರುತ್ತೆ, ಐರನ್ ಡೆಫಿಷಿಯನ್ಸಿ ಈ ತರ ಆಗಿರೋ ತೊಂದರೆ ಇರುತ್ತೆ, ಅದರಿಂದ ಮಕ್ಕಳು ಕಲ್ಲು ಮಣ್ಣು ಆತರ ತಿನ್ನೋದು ಚಾನ್ಸಸ್ ಇರುತ್ತೆ। ಸೊ ಅದು ನಾರ್ಮಲ್ ಅಲ್ಲ, ನಿಮ್ ಮಗು ಏನಾದ್ರೂ ಕಲ್ಲು ಮಣ್ಣು ತಿಂತಾ ಇದೆ ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ। ಥ್ಯಾಂಕ್ ಯು। हाय एवरीवन, वेलकम टू बेबी केयर विद डॉक्टर नागराज। आज का क्या टॉपिक है बोले तो इनका मम्मी लेके आई है। हाँ लिखो लिखो। इनका मम्मी लेके आई है, बच्चा ऐसे स्टोन खाता है, पत्थर खाता है, नहीं तो वॉल का लाइम खाता है बोल के। ये बिल्कुल नॉर्मल नहीं है, ये बच्चे का कुछ न्यूट्रिशंस कमी होने से ऐसे होता है। इसको आप डॉक्टर के पास लेके जाइए, कुछ मेडिसिन देते जिससे उसको न्यूट्रिशन ठीक होता और बच्चा नॉर्मल खाना स्टार्ट करता। थैंक यू। ಹಾಯ್ ಎವ್ರಿವನ್, ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್। ಆಕ್ಚುಲಿ ಮಗುಗೆ ಯಾವಾಗ ಸ್ನಾನ ಮಾಡಿಸ್ಬೇಕು, ಮಸಾಜ್ ಮಾಡಿಸ್ಬೇಕಾ ಮಾಡಬಾರ್ದು, ಅದು ಒಳ್ಳೇದೋ ಇಲ್ಲೋ ಅಂತ ಎಲ್ಲ ಕೇಳ್ತಾ ಇರ್ತಾರೆ। ಮಗು ಒಂದ್ ವೇಳೆ 2.5 kg ಇಂದ 3 kg ಚೆನ್ನಾಗಿದೆ, ಹೆಲ್ತಿ ಆಗಿದೆ, ಸೊ ನಿಮ್ ಡಾಕ್ಟರ್ಸ್ ಮಾಡಿಸ್ಬೋದು ಅಂತ ಹೇಳಿದ್ರೆ ಯೂಶಲಿ 2 ಇಲ್ಲ 3 ದಿನದ ಒಳಗಡೆ ನೀವು ತಲೆ ಸ್ನಾನ ಮಾಡಿಸ್ಬೋದು। ಆಮೇಲೆ ವಾರಕ್ಕೆ 2 ರಿಂದ 3 ಸರಿ ತಲೆ ಸ್ನಾನ, ಡೈಲಿ ಮಗುಗೆ ಸ್ನಾನ ಮಾಡಿಸ್ಬೇಕು। ನಾವು ನೋಡ್ತಾ ಇರ್ತೀವಿ ಎಷ್ಟೊಂದು ತಾಯಿಯಂದ್ರು 2 ತಿಂಗಳಾಗಿರುತ್ತೆ ಮಗುಗೆ ಸ್ನಾನ ಮಾಡ್ಸಿರಲ್ಲ, ಆತರ ಕರ್ಕೊಂಡ್ ಬರ್ಬಾರ್ದು, ಹೆಲ್ತ್ ಸ್ನಾನ ಮಾಡಿಸೋದು ಒಳ್ಳೇದೇ। ಬಟ್ ಕ್ಲೈಮೇಟ್ ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಟೈಮಲ್ಲೇ ಮಾಡಿದ್ರೆ ಒಳ್ಳೇದು। ಮಸಾಜ್ ಯಾವಾಗ್ಲೂ ಮಸಾಜ್ ಮಾತ್ರ ಮಾಡಿಸಬಾರ್ದು, ಮಸಾಜ್ ಮಾಡೋದ್ರಿಂದ ಯಾವುದೇ ಯೂಸಸ್ ಇಲ್ಲ, ಇನ್ನು ಸ್ಕಿನ್ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ। ಸಿಂಪಲ್ ಜೆಂಟಲ್ ಮಸಾಜ್, ಕೋಕೋನಟ್ ಆಯಿಲ್ ಇಲ್ಲ ಯಾವ್ದಾದ್ರು ಬೇಬಿ ಆಯಿಲ್ ತಗೊಂಡು ಚೆನ್ನಾಗಿ ಸ್ಲೋ ಆಗಿ ಜೆಂಟಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು। हाय एवरीवन, वेलकम टू बेबी केयर विद डॉक्टर नागराज। बच्चों को कब नहलाना, मसाज करने के नहीं, ये लोग पूछते रहते। बच्चों को अगर बच्चा 2.5 kg से ज्यादा है, 3 kg से ज्यादा है, हेल्थी है, तो या 2 या 3 दिन के अंदर ही तुम नहला सकते, उसको इवन हेड बाथ भी करा सकते। एंड मसाज डेफिनेटली नहीं कराना, क्योंकि मसाज करने से कोई फायदा नहीं है, स्किन बहुत सेंसिटिव रहता, उसे और स्किन एलर्जी ऐसे होने का चांसेस रहते। सिंपल ऑयल डाल के सिंपल जेंटल मसाज करके उसको देख सकते, और विगरस मसाज करने का कोई जरूरत नहीं है। और अगर रेनी सीजन है, कोल्ड है, बहुत ठंडा है, तब एक दिन तुम बाथ
स्किप कर सकते हैं, बट हम देखते महीना महीना तक नहीं नहा के लेके आते, ऐसा नहीं करना, अच्छे से बच्चे को नहा सकते हैं। ಮಗುಗೆ ವಾಕರ್ ಯೂಸ್ ಮಾಡಬೇಕು ಮಾಡಬಾರ್ದು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ಪೇರೆಂಟ್ಸ್ ಕೇಳ್ತಿರ್ತಾರೆ ನಾವು ವಾಕರ್ ಯೂಸ್ ಮಾಡ್ಬೇಕಾ ಮಾಡಬಾರ್ದು ಅಂತ. ಸೊ ನನ್ನ ಅಡ್ವೈಸ್ ಏನಪ್ಪ ಅಂದ್ರೆ ಮಾಡಬಾರ್ದು. ಯಾಕಪ್ಪ ಅಂದ್ರೆ ಒಂದು ಮಗುದು ಒಂದು ನಾರ್ಮಲ್ ಡೆವಲಪ್ಮೆಂಟಲ್ ಸ್ಟೇಜಸ್ ಅಲ್ಲಿ ಬೆಳೀತಾ ಇರುತ್ತೆ. ಮೊದಲು ನೆಕ್ ಹೋಲ್ಡಿಂಗ್ ಅಂತ ಹೇಳ್ತೀವಿ, ನೆಕ್ ಕುತ್ಕೊಳೋದ್ ಕಲಿತಿದೆ. ಅದಾದ್ಮೇಲೆ ಮಗು ಸ್ಲೋ ಆಗಿ ಕ್ರಾಲ್ ಮಾಡೋದ್ ಕಲಿತಿದೆ. ಕ್ರಾಲ್ ಮಾಡಿದಾಗ ಮಗು ಈಗ ಇಟ್ಕೊಂಡು ತೆವಳಿದಾಗ ಹ್ಯಾಂಡ್ ಡೆವಲಪ್ಮೆಂಟ್ ಆಗಲಿ, ಹ್ಯಾಂಡ್ ಸ್ಟ್ರಾಂಗ್ ಆಗೋದಾಗಲಿ, ಶೋಲ್ಡರ್ ಸ್ಟ್ರಾಂಗ್ ಆಗೋದಾಗ್ಲಿ ಆಗುತ್ತೆ. ಅದಾದ್ಮೇಲೆ ಸ್ಲೋ ಆಗಿ ಕ್ರೀಪ್ ಮಾಡುತ್ತೆ. ಕ್ರೀಪ್ ಮಾಡಿದಾಗ ಬ್ಯಾಕ್ ಮಸಲ್ಸ್, ಹಿಪ್ ಮಸಲ್ಸ್, ತೈ ಮಸಲ್ಸ್ ಎಲ್ಲ ಡೆವಲಪ್ಮೆಂಟ್ ಆಗ್ಕೊಂಡು ಸ್ಟ್ರಾಂಗ್ ಆಗುತ್ತೆ. ಅದಾದ್ಮೇಲೆ ಮಗು ನಿಲ್ಲಕ್ ಸಾಧ್ಯ. ಒಂದು ಮಗುದು ಬೆನ್ನು, ಹಿಪ್ಪು, ಲೆಗ್ ಮಸಲ್ಸ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಮಗು ನಿಲ್ಲತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಆಗಲ್ಲ. ನಾವೇನಾದ್ರೂ ನಾವು ವಾಕರ್ ಯೂಸ್ ಮಾಡಿಬಿಟ್ಟೆ ಅಂದ್ರೆ ಕ್ರೀಪಿಂಗ್, ಕ್ರಾಲಿಂಗ್ ಮಗು ಮಾಡೋದೇ ಇಲ್ಲ. ಸೊ ಆಮೇಲೆ ಟೂ ವಾಕಿಂಗ್ ಅಂತ ಬರ್ತಾರೆ ಎಷ್ಟೊಂದು ಜನ ಪೇರೆಂಟ್ಸ್. ಅಂದ್ರೆ ಮಗು ಪಾದ ಇಟ್ಟು ನಡೆಯೋದೇ ಇಲ್ಲ, ತುದಿಲೇ ನಡೆದಿದೆ. ಯಾಕಂದ್ರೆ ವಾಕರ್ ಅಲ್ಲಿ ತುದಿಲೇ ನಡೆದು ರೂಢ. ಸೊ ಮಗುಗೆ ವಾಕಿಂಗ್ ಎಲ್ಲ ಡಿಲೇ ಆಗುತ್ತೆ. ಸೊ ದಯವಿಟ್ಟು ವಾಕರ್ ಯೂಸ್ ಮಾಡಬಾರ್ದು. ಕೆಲವೊಂದು ಟೈಮಲ್ಲಿ ಫೀಡಿಂಗ್ ಮಾಡೋಕ್ಕೋಸ್ಕರ ಬೇರೆ ಒಂದು ರೀಸನ್ ಯೂಸ್ ಮಾಡ್ಬೋದು, ಬಟ್ ಮಗುನ ಕ್ರಾಲ್, ಕ್ರೀಪ್ ನಾರ್ಮಲ್ ಡೆವಲಪ್ಮೆಂಟ್ ಆದ್ರೇನೆ ಒಳ್ಳೇದು. ಮಗುಗೆ ವಾಕರ್ ಯೂಸ್ ಮಾಡಬೇಕು ಮಾಡಬಾರ್ದು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ಪೇರೆಂಟ್ಸ್ ಕೇಳ್ತಿರ್ತಾರೆ ನಾವು ವಾಕರ್ ಯೂಸ್ ಮಾಡ್ಬೇಕಾ ಮಾಡಬಾರ್ದು ಅಂತ. ಸೊ ನನ್ನ ಅಡ್ವೈಸ್ ಏನಪ್ಪ ಅಂದ್ರೆ ಮಾಡಬಾರ್ದು. ಯಾಕಪ್ಪ ಅಂದ್ರೆ ಒಂದು ಮಗುದು ಒಂದು ನಾರ್ಮಲ್ ಡೆವಲಪ್ಮೆಂಟಲ್ ಸ್ಟೇಜಸ್ ಅಲ್ಲಿ ಬೆಳೀತಾ ಇರುತ್ತೆ. ಮೊದಲು ನೆಕ್ ಹೋಲ್ಡಿಂಗ್ ಅಂತ ಹೇಳ್ತೀವಿ, ನೆಕ್ ಕುತ್ಕೊಳೋದ್ ಕಲಿತಿದೆ. ಅದಾದ್ಮೇಲೆ ಮಗು ಸ್ಲೋ ಆಗಿ ಕ್ರಾಲ್ ಮಾಡೋದ್ ಕಲಿತಿದೆ. ಕ್ರಾಲ್ ಮಾಡಿದಾಗ ಮಗು ಈಗ ಇಟ್ಕೊಂಡು ತೆವಳಿದಾಗ ಹ್ಯಾಂಡ್ ಡೆವಲಪ್ಮೆಂಟ್ ಆಗಲಿ, ಹ್ಯಾಂಡ್ ಸ್ಟ್ರಾಂಗ್ ಆಗೋದಾಗಲಿ, ಶೋಲ್ಡರ್ ಸ್ಟ್ರಾಂಗ್ ಆಗೋದಾಗ್ಲಿ ಆಗುತ್ತೆ. ಅದಾದ್ಮೇಲೆ ಸ್ಲೋ ಆಗಿ ಕ್ರೀಪ್ ಮಾಡುತ್ತೆ. ಕ್ರೀಪ್ ಮಾಡಿದಾಗ ಬ್ಯಾಕ್ ಮಸಲ್ಸ್, ಹಿಪ್ ಮಸಲ್ಸ್, ತೈ ಮಸಲ್ಸ್ ಎಲ್ಲ ಡೆವಲಪ್ಮೆಂಟ್ ಆಗ್ಕೊಂಡು ಸ್ಟ್ರಾಂಗ್ ಆಗುತ್ತೆ. ಅದಾದ್ಮೇಲೆ ಮಗು ನಿಲ್ಲಕ್ ಸಾಧ್ಯ. ಒಂದು ಮಗುದು ಬೆನ್ನು, ಹಿಪ್ಪು, ಲೆಗ್ ಮಸಲ್ಸ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಮಗು ನಿಲ್ಲತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಆಗಲ್ಲ. ನಾವೇನಾದ್ರೂ ನಾವು ವಾಕರ್ ಯೂಸ್ ಮಾಡಿಬಿಟ್ಟೆ ಅಂದ್ರೆ ಕ್ರೀಪಿಂಗ್, ಕ್ರಾಲಿಂಗ್ ಮಗು ಮಾಡೋದೇ ಇಲ್ಲ. ಸೊ ಆಮೇಲೆ ಟೂ ವಾಕಿಂಗ್ ಅಂತ ಬರ್ತಾರೆ ಎಷ್ಟೊಂದು ಜನ ಪೇರೆಂಟ್ಸ್. ಅಂದ್ರೆ ಮಗು ಪಾದ ಇಟ್ಟು ನಡೆಯೋದೇ ಇಲ್ಲ, ತುದಿಲೇ ನಡೆದಿದೆ. ಯಾಕಂದ್ರೆ ವಾಕರ್ ಅಲ್ಲಿ ತುದಿಲೇ ನಡೆದು ರೂಢ. ಸೊ ಮಗುಗೆ ವಾಕಿಂಗ್ ಎಲ್ಲ ಡಿಲೇ ಆಗುತ್ತೆ. ಸೊ ದಯವಿಟ್ಟು ವಾಕರ್ ಯೂಸ್ ಮಾಡಬಾರ್ದು. ಕೆಲವೊಂದು ಟೈಮಲ್ಲಿ ಫೀಡಿಂಗ್ ಮಾಡೋಕ್ಕೋಸ್ಕರ ಬೇರೆ ಒಂದು ರೀಸನ್ ಯೂಸ್ ಮಾಡ್ಬೋದು, ಬಟ್ ಮಗುನ ಕ್ರಾಲ್, ಕ್ರೀಪ್ ನಾರ್ಮಲ್ ಡೆವಲಪ್ಮೆಂಟ್ ಆದ್ರೇನೆ ಒಳ್ಳೇದು. ನಮ್ಮ ಮಗು 2 ವರ್ಷ ಆಯ್ತು ಮಾತಾಡ್ತಾ ಇಲ್ಲ, 3 ವರ್ಷ ಆಯ್ತು ಮಾತಾಡ್ತಾ ಇಲ್ಲ, ಇದು ನಾರ್ಮಲ್? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ನಾವೇನ್ ಹೇಳ್ತೀವಪ್ಪ ಅಂದ್ರೆ ನಾವು ಯಾವುದೇ ಒಂದು ಮಗು ಡೆವಲಪ್ಮೆಂಟ್ ಆಗಲಿ ಅದನ್ನ 4 ಡೊಮೇನ್ ಅಲ್ಲಿ ಡಿಸೈಡ್ ಮಾಡ್ತೀವಿ: ಗ್ರಾಸ್ ಮೋಟರ್, ಫೈನ್ ಮೋಟರ್, ಸೋಷಿಯಲ್ ಅಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ. ಸೊ ಇದರಲ್ಲಿ ಈ ಗ್ರಾಸ್ ಮೋಟರ್ ಅಂದ್ರೆ ಮಗುದು ಬೆಳವಣಿಗೆ ಚೆನ್ನಾಗಿ ಬಂದಿದೆ, ಏನಾದ್ರೂ ಆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ, ಪೆನ್ ಇಟ್ಕೊಳೋದು ಯೂಶಲಿ ಅದು ಡೆವಲಪ್ಮೆಂಟ್ ಅಲ್ಲಿ ನಾರ್ಮಲ್ ಬಂದಿದೆ. ಮಗು ಏನಾದ್ರೂ ಹೇಳಿದ್ರೆ ಕೇಳುತ್ತೆ, ಕಿವಿ ಚೆಕಪ್ ಮಾಡಿದ್ರ, ಕಿವಿ ಚೆಕಪ್ ಕೂಡ ನಾರ್ಮಲ್ ಬಂದಿದೆ ಮಗುಗೆ ಅಂದ್ರೆ ಎದುರದ್ ಬೇಕಾಗಿಲ್ಲ. ಕೆಲವೊಂದು ಮಕ್ಕಳು ಲ್ಯಾಂಗ್ವೇಜ್ ನ ಸ್ಲೋ ಆಗಿ ಕಲಿತಾರೆ. ಅವರು ಮಾತಾಡ್ಬೇಕಂದಾಗ ಮಾತಾಡ್ತಾರೆ, ಬಟ್ ನಾವು ಕ್ವಶನ್ಸ್ ಕೇಳಿದ್ರೆ ಮಾತಾಡಲ್ಲ. ಸೊ ಕೆಲವೊಂದು ಜನಕ್ಕೆ 3 years ಆಗ್ಬೋದು, ಕೆಲವೊಂದು ಜನಕ್ಕೆ 4 years ಆಗ್ಬೋದು. ಈ 3 ಡೊಮೇನ್ ಗ್ರಾಸ್ ಮೋಟರ್, ಫೈನ್ ಮೋಟರ್ ಅಂಡ್ ಸೋಷಿಯಲ್, ಇವು 3 ಚೆನ್ನಾಗಿದೆ. ನೀವು ಮಗುಗೆ ಕಿವಿ ಚೆಕಪ್ ಮಾಡಿಸಿದ್ರ, ಕಿವಿ ಕೇಳೋದು ಚೆನ್ನಾಗಿ ಕೇಳ್ತಾ ಇದೆಯಪ್ಪ ಅಂದ್ರೆ ನೀವು ಮಾತಾಡೋದಕ್ಕೆ ಎದುರದ್ ಬೇಕಾಗಿಲ್ಲ. ಮಗು ಸ್ಲೋ ಆಗಿ ಮಾತಾಡ್ಕೊಂತ ಹೋಗುತ್ತೆ, ತನಗೆ ಬೇಕಾದಾಗ ಮಾತಾಡುತ್ತೆ, ತನಗೆ ಬೇಡಾದಾಗ ಮಾತಾಡಲ್ಲ. ಮಗು ಹಾಲು ಕುಡಿಸಿದಾಗೆಲ್ಲ ವಾಮಿಟ್ ಮಾಡ್ತಾ ಇದೆ, ಇದು ನಾರ್ಮಲ್? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ಪ್ರತಿಯೊಂದು ಫೀಡಿಂಗ್ ಆದ್ಮೇಲೆ ಮಗು ಸ್ವಲ್ಪ ಕರ್ಡ್ ತರ ಒಂದು ಅಮೌಂಟ್ ಬಾಯ್ ಬರ್ಬೋದು ಬರ್ಪಿಂಗ್ ಮಾಡೋ ಟೈಮಲ್ಲಿ, ಅದು ನಾರ್ಮಲ್. ಬಟ್ ಎಷ್ಟು ಹಾಲು ಕುಡಿಸಿದ್ರಲ್ಲ ಅದ್ರ ಅರ್ಧಕ್ಕಿಂತ ಜಾಸ್ತಿ ಮಗು ವಾಮಿಟ್ ಮಾಡಬಾರ್ದು. ಒಂದು 10 to 20% ಸ್ವಲ್ಪ ಬರ್ಪಿಂಗ್ ಮಾಡುವಾಗ ಹೊರಗಡೆ ಬಂದ್ರೆ ಏನು ಎದುರೋದಂತದಿಲ್ಲ. ಒಂದು ವೇಳೆ 50% ಜಾಸ್ತಿ ಬರ್ತಾ ಇದೆ, ಕುಡ್ದಿರೋ ಹಾಲೇ ವಾಮಿಟ್ ಬರ್ತಾ ಇದೆ, ಮೂಗಿಂದ ಹೊರಗಡೆ ವಾಮಿಟ್ ಬರ್ತಾ ಇದೆ ಅಂದ್ರೆ ನೀವು ಡಾಕ್ಟರ್ ತೋರಿಸಬೇಕಾಗತ್ತೆ. ಯೂಶಲಿ ಮೋಸ್ಟ್ಲಿ ಪ್ರಾಬ್ಲಮ್ ಏನಾಗಿರುತ್ತಪ್ಪ ಅಂದ್ರೆ ತಾಯಿ ಹಾಲು ಕುಡಿಸುವಾಗ ಪೊಸಿಷನ್ಸ್ ಕರೆಕ್ಟ್ ಆಗಿರಲ್ಲ. ನಾವು ತಾಯಿನ ಪೊಸಿಷನ್ ಅಪ್ಡೇಟ್ ಆಗಿರ್ಬೇಕು, ಲಾಚಿಂಗ್ ಅಂತ ಹೇಳ್ತೀವಿ, ಕರೆಕ್ಟ್ ಆಗಿ ಲಾಚ್ ಮಾಡಿರ್ಬೇಕು ಹಾಲು. ಸೊ ಅದಾದ್ಮೇಲೆ ಹಾಲು ಕುಡಿಸಿ ಪ್ರತಿ ಸಲ ಹಾಲು ಕುಡಿಸಿದ್ಮೇಲೆ ಅಟ್ಲೀಸ್ಟ್ ಒಂದು 5 to 10 minutes ಬರ್ಪ್ ಮಾಡ್ಬೋದು. ಯಾಕಂದ್ರೆ ತಾಯಿ ಹಾಲು ಕುಡಿಯುವಾಗ ಸ್ವಲ್ಪ ಅಮೌಂಟ್ ಏರ್ ಹೋಗಿರುತ್ತೆ ಮಗು ಹೊಟ್ಟೆಯಲ್ಲಿ. ಸೊ ಆ ಗಾಳಿ ತುಂಬಿರೋದ್ರಿಂದ ಅರ್ಧ ಗಾಳಿ ಅರ್ಧ ಹಾಲು. ಸೊ ಆ ಗಾಳಿ ಹೊರಗಡೆ ಉಲ್ಟಾ ಬರುವಾಗ ಸ್ವಲ್ಪ ಹಾಲು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿ ಸಲ ಹಾಲು ಕುಡಿಸಿದಾಗ ಅಟ್ಲೀಸ್ಟ್ 10 to 15 minutes ಬರ್ಪ್ ಮಾಡಿ. ಮಗು ಮಾಡ್ತಿರ್ಬೋದು, ಬಟ್ ನೀವು ಬರ್ಪ್ ಮಾಡಿ ಮನಸ್ಸು. ಮಗುದು ಒಕ್ಕಳು ಕಾಳು ಬಿದ್ದಿದೆ, ಏನ್ ಹಚ್ಬೇಕು?
ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಸೊ ಎಲ್ಲ ತಾಯಿಯದ್ರದ್ದು ಎಲ್ಲ ಪೇರೆಂಟ್ಸ್ ಒಂದೇನು ಅಬ್ಸೆಷನ್ ಇದೆ, ಒಕ್ಕಳ ಕಾಲು ಬಿತ್ತಂದ್ರೆ ಏನಾದ್ರು ಹಾಕು, ಪೌಡರ್ ಹಾಕು, ಇಲ್ಲ ಎಣ್ಣೆ ಹಾಕು, ಔಡ್ಲೆಣ್ಣೆ ಹಾಕು ಅಂತ ಹೇಳ್ತಿರ್ತಾರೆ. ದಯವಿಟ್ಟು ಏನು ಹಾಕಬಾರ್ದು. ಎಷ್ಟೊಂದು ಮಕ್ಕಳು ಇನ್ಫೆಕ್ಟೆಡ್ ಮಾಡ್ಕೊಂಡು ಬರ್ತಾರೆ ನಮ್ಮ ಹಾಸ್ಪಿಟ್ಲ್ಗೆಲ್ಲ. ಸೊ ಅದೇನಾಗಿರುತ್ತೆ ಅಂದ್ರೆ, ಈ ಸಿಂಪಲ್ ನೀವು ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ನೀವು ಒಂದು ಪೌಡರ್ ತಗೊಂಡು ನಿಮ್ ನರಕ್ಕೆ ಏನಾದ್ರು ಇಂಜೆಕ್ಷನ್ ಹಾಕೋಂತಾರ, ಹಾಕೋಣಲ್ಲ. ಸೇಮ್ ಅದ್ರಂಗೆ ಅಂಬ್ಲಿಕಲ್ ತಾಯಿಯಿಂದ ಒಕ್ಕಳ ಕಾಳು ಪ್ಲಾಸೆಂಟಾ ಅಂತ ಹೇಳ್ತೀವಿ, ಅಲ್ಲಿಂದ ಅಂಬ್ಲಿಕಲ್ ಸ್ಟಮ್ ಬಂದಿರುತ್ತೆ. ಅದರಿಂದ ಡೈರೆಕ್ಟ್ ಆಗಿ ಮಗುಗೆ ಹೊಟ್ಟೆಗೆ ಬ್ಲಡ್ ವೆಸಲ್ಗೆ ಡೈರೆಕ್ಟ್ ಆಗಿ ಸಪ್ಲೈ ಇರುತ್ತೆ. ನೀವು ಒಂದು ಪೌಡರ್ ಹಾಕೋದ್ರಿಂದ ಆ ಪೌಡರ್ ಡೈರೆಕ್ಟ್ ಬ್ಲಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಏನ್ ಹಾಕ್ಬಾರ್ದು. ಯೂಶುವಲಿ ನಾರ್ಮಲ್ ಆಗಿ 7 ರಿಂದ 10 ದಿನದ ಒಳಗಡೆ ಅಂಬ್ಲಿಕಲ್ ಸ್ಟಂಪ್ ಅಂತ ಅದು ಬೀಳುತ್ತೆ. ಬಿದ್ದಾಗ ತಾನಾಗೆ ಡ್ರೈ ಆಗಿಬಿಡುತ್ತೆ. ಒಂದ್ ಸ್ವಲ್ಪ ಬ್ಲಡ್ ತರ ಬಂದು ತಾನೇ ಸ್ಟಾಪ್ ಆಗುತ್ತೆ. ಒಂದ್ ವೇಳೆ ಬ್ಲಡ್ ತರ ಬರ್ತದೆ, ಸ್ಟಾಪ್ ಆಗ್ತಿಲ್ಲ ಅಂದ್ರೆ ಒಂದು ಸ್ಟೆರೈಲ್ ಕಾಟನ್ ತಗೊಂಡು ಪ್ರೆಸ್ ಮಾಡಿ ಹಿಡಿಬೇಕು. ಆಟೋಮೆಟಿಕ್ ಆಗಿ ಬ್ಲಡ್ ಸ್ಟಾಪ್ ಆಗುತ್ತೆ. ದಯವಿಟ್ಟು ಪೌಡರ್ ಆಗ್ಲಿ, ಎಣ್ಣೆ ಆಗ್ಲಿ, ಬಿಟಡಿನ್ ಆಗ್ಲಿ ಏನು ಹಚ್ಚಬಾರ್ದು. ಡಾಕ್ಟ್ರೇ, ಮಗು ನೈಟ್ ಎಲ್ಲ ಮಲ್ಕೊಳೋದೆಲ್ಲ ಅಳ್ತಾ ಇರುತ್ತೆ, ದಿನದಲ್ಲಿ ಮಲ್ಕೊಳುತ್ತೆ, ಏನ್ ಮಾಡ್ಬೇಕು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಸೊ ಇದಕ್ಕೇನಂತಾರಪ್ಪ ಅಂದ್ರೆ ಅಡಾಪ್ಟೇಷನ್. ಯೂಶುವಲಿ ನಾವು ಭೂಮಿಯಲ್ಲಿ ಬದುಕ್ತಾ ಇದ್ದೀವಿ, ಸಡನ್ ಆಗಿ ನಮ್ಮ ಮಂಗಳ ಗ್ರಹ ಹೋಗ್ಬಿಟ್ಟಂದ್ರೆ ಅಲ್ಲಿ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಟೈಮ್ ಇರ್ತದೆ. ಸಿಮಿಲರ್ಲಿ ಏನಾಗುತ್ತೆ ಅಂದ್ರೆ, ಮಗು 9 ತಿಂಗಳ ತಾಯಿ ಹೊಟ್ಟೆಯಲ್ಲಿ ಇರುತ್ತೆ, ಅಲ್ಲಿ ಎನ್ವಿರಾನ್ಮೆಂಟ್ ಬೇರೆ. ಮಗು ಕಣ್ಣು ಓಪನ್ ಮಾಡಿದ್ರೆ ಫುಲ್ಲು ರೆಡ್ ಕಲರ್ ಎನ್ವಿರಾನ್ಮೆಂಟ್ ಇರುತ್ತೆ. ಮಗು ಕಂಟಿನ್ಯೂಸ್ ಆಗಿ ತಾಯಿ ಹಾರ್ಟ್ ಸೌಂಡ್, ಬೋಗಲ್ ಸೌಂಡ್ಸ್, ಬಾಡಿ ತಾಯಿ ಮೂವ್ಮೆಂಟ್ಸ್, ವೈಬ್ರೇಷನ್ಸ್ ಎಲ್ಲ ಕೇಳ್ತಾ ಇರುತ್ತೆ. ಸಡನ್ ಆಗಿ ಮಗು ಹುಟ್ಟಿ ಹೊರಗಡೆ ಬಂದ್ಕೊಳ್ಳಿ, ಅದೆಲ್ಲ ಲಾಸ್ ಆಗುತ್ತೆ. ಅದಾದ್ಮೇಲೆ ಅದು ನೈಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಯಾರು ಮಾತಾಡಲ್ಲ, ಏನು ಗಾಡಿ ಶಬ್ದ ಇರಲ್ಲ, ಯಾರು ಓಡಾಡೋ ಶಬ್ದ ಇರಲ್ಲ, ಯಾರು ಟಚ್ ಮಾಡಿದ್ರೆ ಸ್ಮೆಲ್. ಸೊ ಮಕ್ಕಳಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ವೈಬ್ರೇಷನ್, ತಾಯಿ ಸ್ಮೆಲ್ಲು, ಟಚ್, ಇವಿಷ್ಟೇ ಗೊತ್ತಾಗೋದು. ಸೊ ಅದರಿಂದ ಮಗು ನೈಟ್ ಎಲ್ಲ ಅಳುತ್ತೆ, ಯಾಕಂದ್ರೆ ನೈಟ್ ಅಲ್ಲಿ ಎಲ್ಲದೂ ಸ್ಟಾಪ್ ಆಗಿಬಿಡುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, 1 ಮಾಡ್ಬೋದು. ಒಂದು ಯೂಶಲಿ 2 to 3 ಮಂತ್ಸ್ ಆಗುತ್ತೆ ಮಗು ಅಡಾಪ್ಟ್ ಆಗಕ್ಕೆ. ಕೆಲವೊಂದು ಮಕ್ಕಳು 2 to 3 ಮಂತ್ಸ್ ಅಳ್ತಾನೆ ಇರ್ತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ, ಏನ್ ಮಾಡಿದ್ರೆ ನಾವು ಅವಾಯ್ಡ್ ಮಾಡ್ಬೋದು ಅಂದ್ರೆ, ಒಂದು ಟಚ್, ಮಗುನ ಮಲ್ಕೊಂಡು ಕೈ ಹಿಡಿದು ಟಚ್ ಮಾಡಿ ಮಲ್ಕೊಂಡ್ರೆ, ಸ್ವಲ್ಪ ಟಚ್ ಇದ್ರೆ ಅದು ಮಗು ಸೇಫ್ಟಿ ಅನ್ಸುತ್ತೆ. ಸೆಕೆಂಡ್ ಒಂದು ಸ್ಮೆಲ್. ಡೇ ನೈಟ್ ಯಾರಾದ್ರೂ ತಾಯಿ ಅಂದ್ರೆ ಪಕ್ಕಕ್ಕಿದ್ರೆ ಸೇಮ್ ಅದೇ ತಾಯಿನೇ ಪಕ್ಕಕ್ಕೆ ಮಲ್ಕೊಳ್ಬಹುದು. ಮೂರನೇದು ಏನಪ್ಪಾ ಅಂದ್ರೆ, ನೀವೇನಾದ್ರೂ ಒಂದು ಪರ್ಟಿಕ್ಯುಲರ್ ವೈಬ್ರೇಷನ್ಸ್ ಆಗ್ಲಿ, ಕ್ಲಾಕ್ ಆಗ್ಲಿ, ಯಾವ್ದಾದ್ರು ಸಾಂಗ್ ಆಗ್ಲಿ, ಅದನ್ನ ಡೇ ಟೈಮ್ ಅಲ್ಲಿ ಹಚ್ಚಿ, ಬೆಳಗ್ಗೆ ಸಾಯಂಕಾಲ ಮಗು ಪಕ್ಕ ಇಟ್ಟಿರಿ, ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತರ. ಅದನ್ನೇ ನೈಟ್ ಅಲ್ಲಿ ಮತ್ತೆ ಪ್ಲೇ ಮಾಡಕ್ ನೋಡಿ. ಇದರಿಂದ ಏನಾಗುತ್ತೆ ಅಂದ್ರೆ, ಮಗು ಸೇಫ್ಟಿ ಫೀಲ್ ಆಗುತ್ತೆ, ಮಗು ಮಲ್ಕೋಬಹುದು. ಮಗು ಇಷ್ಟು ಮಾಡಿದ್ರು ಮಲ್ಕೊಂತಿಲ್ಲ ಅಂದ್ರೆ 2 to 3 ಮಂತ್ಸ್ ಸೊ ಕಷ್ಟ ಪಡ್ಲೇಬೇಕಾಗುತ್ತೆ. ಮಗುಗೆ ಯಾವಾಗಿಂದ ಬ್ರಷ್ ಮಾಡಕ್ ಸ್ಟಾರ್ಟ್ ಮಾಡಿಸ್ಬೇಕು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ಬರ್ತ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಬರ್ತ್ ಅಲ್ಲಿ ಮಗು ಹುಟ್ಟಿದೆ ಒಂದು 6-8 ಮಂತ್ಸ್ ತನ ನಾವೇನ್ ಮಾಡ್ಬೋದು ಅಂದ್ರೆ, ಒಂದು ಕಾಟನ್ ಬಟ್ಟೆಗಳು ತಗೊಂಡು ನೀರಲ್ಲಿ ಡಿಪ್ ಮಾಡ್ಬೇಕು. ಸ್ವಲ್ಪ ಹಾಟ್ ವಾಟರ್ ಬಟ್ಟೆಲಿ ಡಿಪ್ ಮಾಡಿ ಮಗುದು ಬಾಯಿ ಎಲ್ಲ ಕ್ಲೀನ್ ಮಾಡ್ಬೇಕು, ಮ್ಯಾಂಡಿಬಲ್ ಎಲ್ಲ ಕ್ಲೀನ್ ಮಾಡ್ಕೊಂತಿರ್ಬೇಕು. ಅದರಿಂದ ಓರಲ್ ಏಜಿನ್ ಮೇಂಟೈನ್ ಆಗುತ್ತೆ. ದಿನಕ್ಕೆ 2 ಸರಿ ಮಾಡ್ಬೇಕಾಗುತ್ತೆ. ಟಿಲ್ 1 year ತನ ನೀವು ಕಂಟಿನ್ಯೂ ಮಾಡ್ಬೋದು. 1 year ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ, ಈ ಸಿಲಿಕಾನ್ ಬ್ರಷ್ಗಳು ಬರುತ್ತೆ. ಸಿಲಿಕಾನ್ ಬ್ರಷ್ ತರನ ನಾವು ಏನ್ ಮಾಡ್ಬೇಕಂದ್ರೆ, ಮಗುಗೆ ಹಲ್ಲು ಯಾವ್ಯಾವ ಬಂದಿದೆ ಆ ಏರಿಯಾದಲ್ಲಿ ಉಜ್ಬೇಕಾಗತ್ತೆ. 1 to 2 years ಆದ್ಮೇಲೆ ಎಷ್ಟು ತಗೋಬೇಕಂದ್ರೆ, ಒಂದು ಪೀನಟ್ ಎಷ್ಟು ದೊಡ್ಡದಿರುತ್ತೆ ಸೈಜು, ಅಷ್ಟದ್ದು ಫ್ಲೋರೈಡ್ ಫ್ರೀ ಇರೋದಂತ ಪೇಸ್ಟ್, ಮಕ್ಕಳು ಟೂತ್ ಪೇಸ್ಟ್ ಅಂತ ಬರುತ್ತೆ. ಅದನ್ನ ಓನ್ಲಿ 1 ಪೀನಟ್ ಅಷ್ಟು ತಗೊಂಡು ನಿಮ್ ಕೈಯಲ್ಲಿ ಹಚ್ಕೊಂಡು ಈ ತರ ನೀವು ಬ್ರಷ್ ಮಾಡ್ಬೇಕಾಗತ್ತೆ ಮಗುಗೆ. 2 ವರ್ಷ ಆದ್ಮೇಲೆ ನೀವು ರೆಗ್ಯುಲರ್ ಬೇಬಿ ಬ್ರಷಸ್ ಬರುತ್ತೆ, ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಬೋದು. ಸರ್, ಮಗುಗೆ ಯಾವಾಗಿಂದ ಬ್ರಷ್ ಮಾಡಕ್ ಸ್ಟಾರ್ಟ್ ಮಾಡಿಸ್ಬೇಕು? ಯಾವ ಪೇಸ್ಟ್ ಯೂಸ್ ಮಾಡಬೇಕು? ಎಷ್ಟು ಯೂಸ್ ಮಾಡಬೇಕು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶುವಲಿ ನಾವು ಮಗು ಹುಟ್ಟದಾಗಿಂದ ಸ್ಟಾರ್ಟ್ ಮಾಡಕ್ ಹೇಳ್ತೀವಿ. ಒಂದು ಕಾಟನ್ ಬಟ್ಟೆಯನ್ನು ಬಿಸಿನೀರಲ್ಲಿ ಎದ್ದಿ ಮಗು ಬಾಯಿ ಕ್ಲೀನ್ ಮಾಡ್ಬೇಕು. ಮೇಲೆ ಮ್ಯಾಂಡಿಗೋಲು, ಒಳಗಡೆ ನಾಲಿಗೆ, ಇದೆಲ್ಲ ಕ್ಲೀನ್ ಮಾಡ್ಬೇಕು. ಯೂಶುವಲಿ ಅಪ್ ಟು 1 year 1.5 year ತನ ನಾವು ಬಟ್ಟೆಯಿಂದನೇ ಕ್ಲೀನ್ ಮಾಡಂತ ಹೇಳ್ತೀವಿ. ಯೂಶುವಲಿ 1.5 year ಇಲ್ಲ 2 year ಅದಾದ್ಮೇಲೆ ಟಿಲ್ 3 years ತನ
ನಾವು ಬ್ರಷ್ ಯೂಸ್ ಮಾಡಬಹುದು. ಅದಕ್ಕೆ ಸಿಲಿಕಾನ್ ಬ್ರಷ್ ಅಂತ ಬರುತ್ತೆ, ಕೈಯಲ್ಲಿ ಹಾಕೊಂಡು ಮಗುಗೆ ಬ್ರಷ್ ಮಾಡಿಸ್ಬೇಕು. ಯಾವ ಹಲ್ ಬಂದಿದೆ, ಮುಂದೆ 2 ಹಲ್ ಬಂದಿದೆಯೋ 3 ಬಂದಿದೆಯೋ ಹಾಲಿಗೆ ಅಷ್ಟೇ ನಾವು ಆ ಸಿಲಿಕಾನ್ ಬ್ರಷ್ ಇಂದ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯೂಶುವಲಿ ಗೈಡ್ಲೈನ್ಸ್ ಪ್ರಕಾರ ಏನ್ ರಿಕಮೆಂಡ್ ಮಾಡ್ತಾರೆ ಅಂದ್ರೆ 1 to 3 years ಒಳಗಡೆ ಇರೋ ಮಕ್ಕಳಿಗೆ ಫ್ಲೋರೈಡ್ ಫ್ರೀ ಇರುವಂತ ಪೇಸ್ಟ್ ಗಳನ್ನ ಯೂಸ್ ಮಾಡಕ್ ಹೇಳ್ತಾರೆ. ಅದೆಷ್ಟು ತಗೋಬೇಕಪ್ಪ ಅಂದ್ರೆ, ಒಂದು ಅಕ್ಕಿ ಕಾಳು ಎಷ್ಟು ದೊಡ್ಡದಿರುತ್ತೆ ಅಷ್ಟೇಷ್ಟು ಪೇಸ್ಟ್ ತಗೊಂಡು ಮಗುಗೆ ಯಾವ ಹಲ್ ಬಂದಿದೆ ಅದನ್ನ ಮಾತ್ರ ನೀವು ಆ ಬ್ರಷ್ ಇಂದ ಹ್ಯಾಂಡ್ ಬ್ರಷ್ ಏನ್ ಬರುತ್ತೆ ಅದರಿಂದ ನಾವು ಕ್ಲೀನ್ ಮಾಡ್ಬೇಕಾಗತ್ತೆ. ಎಷ್ಟು ಹಲ್ ಬಂದಿದೆ ಅದಕ್ಕೆ ಮಾತ್ರ. ಉಳ್ಕಿರೋದೆಲ್ಲ ನೀವು ನಾರ್ಮಲ್ ಕಾಟನ್ ಬಟ್ಟೆಯಿಂದ ನಾಲಿಗೆ ಮ್ಯಾಂಡಿಬಲ್ ಎಲ್ಲ ಕ್ಲೀನ್ ಮಾಡಬೇಕು. ಮಗು 3 ವರ್ಷ ಆದ ಮೇಲೆ ನಾವು ಫ್ಲೋರೈಡ್ ಫ್ರೀ ಇರುವಂತ ಪೇಸ್ಟ್ ಗಳನ್ನ ಯೂಸ್ ಮಾಡಬಾರ್ದು. ಇದರಿಂದ ಇನ್ನೂ ಕೇರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ಲೋರಿನೇಟೆಡ್ ಚಿಲ್ಡ್ರನ್ಸ್ ಪೇಸ್ಟ್ ಅಂತ ಬರುತ್ತೆ, ನೀವು ನೋಡ್ಬೇಕು. ಲೆಸ್ ದೆನ್ 3 year ಇದೆಯಾ, ಫ್ಲೋರಿನ್ ಇರದೇ ಇರುವಂತಹ ಪೇಸ್ಟ್ ಯೂಸ್ ಮಾಡಬೇಕು. 3 ವರ್ಷ ಆದ್ಮೇಲೆ ವಿತ್ ಫ್ಲೋರಿನ್ ಇರೋದು ಯೂಸ್ ಮಾಡಬೇಕು. ಯಾಕಂದ್ರೆ ಫ್ಲೋರಿನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಮಕ್ಕಳಿಗೆ. ಅದರಿಂದ ನಮ್ಮ ಹಲ್ಲು ಬೆಳವಣಿಗೆ ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಯೂಶಲಿ ಎದಕ್ಕೆ ನಾವು ಫ್ಲೋರಿನ್ ಇರೋದು ಯೂಸ್ ಮಾಡಲ್ಲ ಅಂದ್ರೆ, 3 ವರ್ಷದಕ್ಕಿಂತ ಚಿಕ್ಕಿರೋ ಮಕ್ಕಳುಗಳು ನಾವೇನಾದ್ರೂ ಪೇಸ್ಟ್ ಕೊಟ್ಬಿಟ್ಟಿದ್ರೆ ನುಂಗ್ಬಿಡುತ್ತೆ, ಅದರಿಂದ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫ್ಲೋರಿನ್ ನ ಇರದಂತ ಪೇಸ್ಟ್ ಯೂಸ್ ಮಾಡಕ್ ಹೇಳ್ತಾರೆ. 3 ವರ್ಷ ಆದ್ಮೇಲೆ ಮಗು ಸ್ಪಿಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ, ಅದರಿಂದ ಮಗು ತೊಂದರೆ ಆಗೋ ಚಾನ್ಸಸ್ ಇಲ್ಲ. ಸೊ ಯೂಶಲಿ ಎಷ್ಟು ಕೊಂಡು ಕಿಡ್ಸ್ ನೋಡ್ತಾ ಇರ್ತೀವಿ, ಎಲ್ಲ ಚೆನ್ನಾಗಿ ಬ್ರಷ್ 2 times ಮಾಡ್ತಾರೆ, ಮಾರ್ನಿಂಗ್ ಈವ್ನಿಂಗ್, ಆದ್ರೂ ಕ್ವೇರೀಸ್ ಆಗ್ತಿದೆ. ಯಾಕಪ್ಪ ಅಂದ್ರೆ ಅವ್ರನ್ನ ಬಂದು ಇಷ್ಟು ಕೇಳಿದಾಗ ಅವರೆಲ್ಲ ಫ್ಲೋರಿನ್ ಇರದೇ ಇರುವಂತಹ ಪೇಸ್ಟ್ ಗಳನ್ನ ಯೂಸ್ ಮಾಡ್ತಿದ್ರೆ. ರೀಸೆಂಟ್ ಗೈಡ್ಲೈನ್ಸ್ ಪ್ರಕಾರ ಮೋರ್ ದೆನ್ 3 ವರ್ಷ ಫ್ಲೋರಿನ್ ಇರೋದನ್ನ ಯೂಸ್ ಮಾಡಬೇಕು. ಲೆಸ್ ದೆನ್ 3 year ವಿತೌಟ್ ಫ್ಲೋರಿನ್ ಇರೋ ಪೇಸ್ಟ್ ಯೂಸ್ ಮಾಡಬೇಕು. ಮಗುಗೆ ಊಟ ಗಂಟಲಲ್ಲಿ ಸಿಕ್ಕಾಕೊಂಡ್ರೆ ಏನ್ ಮಾಡ್ಬೇಕು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ನಾವು 2 ತರ ಹೇಳ್ತೀವಿ, ಬಾಯಲ್ಲಿ ಸಿಕ್ಕಾಕೊಂಡಿರೋದೇ ಬೇರೆ, ಚೋಕಿಂಗೇ ಬೇರೆ. ಬಾಯಲ್ಲಿ ಸಿಕ್ಕಾಕೊಂಡಿದೆ ಅಂದ್ರೆ ಮಗುಗೆ ಹಂಗೆ ಬಿಟ್ಬಿಡೋಕು, ಮಗು ಕೆಮ್ಮಿ ವಾಮಿಟ್ ಮಾಡ್ಬಿಡುತ್ತೆ, ಅದು ಓಕೆ, ಅದ್ರದ್ದು ಏನ್ ಮಾಡೋದಿರಲ್ಲ. ಚೋಕಿಂಗ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಮಗುದು ಊಟ ಅದು ಯಾವ್ದಾದ್ರು ಗಟ್ಟಿ ಪದಾರ್ಥ ಆಗ್ಲಿ ಕಾಳಾಗ್ಲಿ ಗಂಟಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಉಸಿರಾಡೋಣ ಶ್ವಾಸಕೋಶದಲ್ಲಿ ಸಿಕ್ಕಾಕೊಂಡಾಗ ಮಗು ಸಡನ್ ಆಗಿ ಪೇಲ್ ಆಗಿಬಿಡುತ್ತೆ, ಬೆಳ್ಳಗಾಗ್ಬಿಡುತ್ತೆ, ಮೂಗು ಬಾಯಿ ಕಿವಿ ಎಲ್ಲ ಬ್ಲೂ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ನೋಡ್ಬೇಕು ಮಗು ಕೆಮ್ಮಕ್ ಆಗ್ತಿದೆಯಲ್ಲ. ಕೆಮ್ಮಕ್ ಆಗ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮಗುನ ನಾವು ಈ ತರ ಇಟ್ಕೋಬೇಕು. ಈ ತರ ಇಟ್ಕೊಂಡು ಕೈಯಲ್ಲಿ ಈ ತರ ಮಲಸ್ಕೊಂಡು ಈ ಹ್ಯಾಂಡ್ ಇಂದ ಚೆಸ್ಟ್ ಹತ್ರ ಈ 2 ಸ್ಕ್ಯಾಪುಲಾ ಅಂತ ಹೇಳ್ತೀವಲ್ಲ, ಬೋನ್ ಆ ಬೋನ್ ಮಿಡಲ್ ಅಲ್ಲಿ ಈ ತರ 1 2 3 4 5 ಈ ತರ ಕೊಟ್ಟು ವಾಪಸ್ ನೋಡ್ಬೇಕು ಮಗು ಹತ್ರ. ಬಾಯಲ್ಲಿ ಇದೆ ಅಂದ್ರೆ ತೆಗಿಬೇಕು, ಬಟ್ ಒಳಗಡೆ ಕೈ ಹಾಕಿ ತೆಗಿಬಾರ್ದು. ಬಂದಿಲ್ಲಪ್ಪ ಅಂದ್ರೆ ವಾಪಸ್ ಮಗುನ ಈ ತರ ಇಟ್ಕೋಬೇಕು, ಒಳಗಡೆ ಫಿಂಗರ್ ಇಂದ ಥ್ರಸ್ಟ್ ಕೊಡು. 1 2 3 4 5. ಸೊ ಬಂದಿದೆ ಬಾಯಲ್ಲಿ ನೋಡ್ಬೇಕು. ಆತರ ನೀವು ಸೈಕಲ್ ಅನ್ನ 3 to 4 times ರಿಪೀಟ್ ಮಾಡ್ಬೇಕು. ಮಗು ಉಸಿರಾಡೋದೇ ಸ್ಟಾಪ್ ಆಗಿದೆ, ಮಗು ಉಸಿರಾಡ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ಬೇಕು. ಸರ್, ಮಗುಗೆ ಯಾವಾಗ ಕೂದಲ ತಗ್ಸಿದ್ರೆ ಬೆಟ್ರು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ಜವಳ ತಗ್ಸೋದು, ಕೂದಲ ತಗ್ಸೋದು ಅಂತ ಹೇಳ್ತಾರೆ. ಕೆಲವು ಜನ ರೂಲ್ಸ್ ಇರುತ್ತೆ, ಸರ್ 1 year ತನ ಕೂದಲ ತಗ್ಸಲ್ಲ ಮಕ್ಕಳಿಗೆ, ನಮ್ಮ ಮನೇಲಿ ರೂಢಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಏನಂದ್ರೆ, ಮಗುದು ತಲೆ ಹತ್ರ ಆಂಟಿರಿಯರ್ ಫೌಂಟೆನೆಲ್ಲಾ ಅಂತ ಇರುತ್ತೆ, ಡಿಪ್ರೆಷನ್ ಇರುತ್ತೆ. ಅಲ್ಲಿಂದ ಡೈರೆಕ್ಟ್ ನಾವು ಪ್ರೆಸ್ ಮಾಡಿದ್ರೆ ಈವನ್ ಬ್ರೈನ್ ಕೂಡ ಟಚ್ ಮಾಡಬಹುದು, ಯಾಕಂದ್ರೆ ಇಲ್ಲಿ ಸ್ಕಲ್ ಇರಲ್ಲ. ಮಗು 2 ವರ್ಷ ತನ ತಮ್ದು ಬ್ರೈನ್ ಸ್ಕಲ್ ಡೆವಲಪ್ ಆಗ್ತಾ ಇರ್ತಲ್ಲ, ಆ ಗ್ಯಾಪ್ ಇರ್ಲಿ, ಆ ಬ್ರೈನ್ ಡೆವಲಪ್ಮೆಂಟ್ ಆಗ್ಲಿ ಅಂತ ಈ ಗ್ಯಾಪ್ ಇರುತ್ತೆ. ಯೂಶಲಿ 1 to 1.5 year ಒಳಗಡೆ ಅದು ಕ್ಲೋಸ್ ಆಗುತ್ತೆ. ಅವಾಗಿನ ಕಾಲದಲ್ಲಿ ಏನಿದೆ ಅಂದ್ರೆ, ಅದು ಡಿಪ್ರೆಷನ್ ಇದೆ. ನಾವು ಏನಾದ್ರೂ ಶೇವಿಂಗ್ ಮಾಡುವಾಗ ಅದು ಸ್ಕ್ರಾಚ್ ಮಾಡಿದ್ರೆ ಅಲ್ಲಿಂದ ಡೈರೆಕ್ಟ್ ಬ್ರೈನ್ ಕನೆಕ್ಷನ್ ಆಗಿ ಬ್ರೈನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ, ಆಗ್ಬೋದು ಅಂತ ಹೇಳಿ ನಮ್ಮ ಹಿರಿಯರು ಡಿಸೈಡ್ ಮಾಡಿದ್ರು. ಅದಕ್ಕೋಸ್ಕರ ನಾವು ಜವಳ 1 ವರ್ಷ ತನ ತಗ್ಸಲ್ಲ, 1.5 ವರ್ಷ ತನ ತಗ್ಸಲ್ಲ ಅಂತ ಆ ರೀಸನ್ ಇದೆ. ಸೊ ಜವಳ ನೀವು ಯಾವಾಗಾದ್ರೂ ತಗ್ಸ್ಬೋದು. ಮೇಕ್ ಶೋರ್ ದಟ್ ಈ ಅಂಟೀರಿಯರ್ ಫೌಂಟೆನೆಲ್ಲನ ನೀವು ಡ್ಯಾಮೇಜ್ ಮಾಡಲಾರ್ದು ತಗ್ಸಿದ್ರೆ ತಗ್ಸ್ಬೋದು. ಸರ್, ಮಗು ಒಂದೇ ತರದ ಹಣ್ಣು ಊಟ ಮಾಡುತ್ತೆ, ಬೇರೆದೇನು ತಿನ್ನಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ಮಗುಗೆ ಏನಾಗುತ್ತಪ್ಪ ಅಂದ್ರೆ, ಯಾವುದೇ ಒಂದು ಈ ಓಲ್ಡ್ ಬಂದಿದೆ ಅಂದ್ರೆ ಎಲ್ಲದೂ ಹೊಸದೇ ಇರುತ್ತೆ. ಅದು ಯಾವ್ದಕ್ಕೆ ಅಡ್ಜಸ್ಟ್ ಆಗಿದೆ ಅದಕ್ಕೆ ಅಡ್ಜಸ್ಟ್ ಆಗೋ ಹೋಗಿ ಇಂಟ್ರೆಸ್ಟ್ ಪಡುತ್ತೆ. ಸೊ ನೀವು ಬೇರೆ ಯಾವ್ದಾದ್ರು ಒಂದು ಫ್ರೂಟ್ಸ್ ಆಗ್ಲಿ ಊಟ ಆಗ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಮಾಡಿದಿರಪ್ಪ ಅಂದ್ರೆ ಅದನ್ನ ಮಗು ಹತ್ರ ಕೊಡ್ಬೇಕು. ಮಗು ಅದ್ರ ಜೊತೆ ಆಟ ಆಡ್ಬೇಕು. ಯಾವ್ದೇ ತರಕಾರಿ ಆಗ್ಲಿ, ಯಾವ್ದೇ ಹಣ್ಣಾಗ್ಲಿ, ಫ್ರೂಟ್ಸ್ ಆಗ್ಲಿ, ನೀವೇನು ಪದಾರ್ಥ ಕೊಡ್ಬೇಕಂತ ಮಾಡಿದ್ರೆ ಮಗುನ ಅದ್ರ ಹತ್ರ ಕೊಡ್ರಿ. ಒಂದ್ ಚೇರ್ ಹಾಕಿ, ಒಂದ್ ಟೇಬಲ್ ಹಾಕಿ, ಅದ್ರ ಜೊತೆ ಆಟ ಆಡಕ್ ಬಿಡಿ.
ಅದು ಮೈಲೆಲ್ಲ ಚೆಲ್ಕೊಳ್ಳಿ, ಸ್ವಲ್ಪ ಬಾಯಲ್ಲಿ ಇಟ್ಕೊಳತ್ತೆ, ಟೇಸ್ಟ್ ನೋಡುತ್ತೆ. ಯಾವಾಗ್ಲೂ ಮಗು ಯಾವ್ದಾದ್ರು ಒಂದು ಹೊಸ ಊಟ ನಾವು ಸ್ಟಾರ್ಟ್ ಮಾಡ್ತಿದ್ವಪ್ಪ ಅಂದ್ರೆ ಅದು ಟೇಸ್ಟು, ಟೆಕ್ಸ್ಚರು, ಫೀಲಿಂಗು, ಆಮೇಲೆ ಫಿಯರು ಇರುತ್ತೆ ಮಗುಗೆ. ಹೊಸ ಪದಾರ್ಥ ಏನಾಗುತ್ತೆ ನನ್ಗೆ, ಆ ಮಗುನ ನೀ ಆ ಪದಾರ್ಥ ಮಗು ಹತ್ರ ಇಟ್ಟು ಆಟ ಆಡಕ್ಕೆ ಮಾಡಕ್ ಬಿಟ್ಟಂದ್ರೆ ಏನಾಗುತ್ತಪ್ಪ ಅಂದ್ರೆ ಮಗುಗೆ ಆ ಪದಾರ್ಥದ ಜೊತೆ ಅಟ್ಯಾಚ್ಮೆಂಟ್ ಬೆಳೀತದೆ. ಆಮೇಲೆ ಸ್ಲೋ ಆಗಿ ಒಂದು 5 days 6 days ನೆಕ್ಸ್ಟ್ ಟೈಮ್ ಯಾವಾಗ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಆ ಪದಾರ್ಥ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ.